ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬ ಇತ್ತು. ಸಂಕ್ರಾಂತಿ ಹಬ್ಬಕ್ಕೆ ಅಂಥೇಳಿ ಹೊಲಕ್ಕೆ ಹೊಂಟಿದ್ವಿ. ನಾವು ಹೊಲ್ಕೋಬೇಕಾದ್ರೆ ನೋಡ್ರಿ ಬೆಳಿಗ್ಗೆ ಜಲ್ದಿ ಎದ್ದು ಕಾರ್ ತೊಗೊಂಡು ಹೊರಟೇ ಬಿಟ್ವಿ ನಾವು ನಮ್ಮ ಹೊಲದ ಕಡೆಗೆ. ಈಗ ಇಲ್ಲಿಂದ ನಾವೆಲ್ಲಿ ಹೊಂಟಿವಿ ಅಂತಂದರೆ ಗುಲ್ಬರ್ಗಾಕ್ಕೆ ಹೋಗ್ತಾಯಿದ್ವಿ. ಗುಲ್ಬರ್ಗಾಕ್ಕೆ ಹೋಗಬೇಕಾದ್ರೆ ದಾರಿ ಮಧ್ಯೆ ಒಂದು ಸ್ವಲ್ಪ ನಾನು ವೀಡಿಯೋಸನ್ನು ತೊಗೊಂಡಿದ್ದೆ. ಇದು ಅರ್ಲಿ ಮಾರ್ನಿಂಗ್ ಆಗಿತ್ತು. ಮೊದಲೇ ಸ್ವಲ್ಪ ಚಳಿಗಾಲದಲ್ಲಿ ಮೋಡ ವಾತಾವರಣ, ಹಾಗಾಗಿ ಬಿಸಿಲು ಕಮ್ಮಿ ಇತ್ತು. ಬಿಸಿಲು ಇರಲಿಲ್ಲ, ಫುಲ್ಲು ಮೋಡ ಥರ ಇತ್ತು, ಚಳಿನೂ ಇರಲಿಲ್ಲ. ಆಮೇಲೆ ಬರ್ಬೇಕಾದ್ರೆ ನಿಮಗೊಂದು ತೋರಿಸ್ತೀನಿ. ರಾತ್ರಿ ಮಳೆನೂ ಬಂತು, ಆದರೆ ತುಂತುರು ಮಳೆ ಇತ್ತು, ಅಲ್ಲಿ ಹನಿ ಉದುರ್ತಿತ್ತು. ಸೊ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ಇವಾಗ ಗುಲ್ಬರ್ಗ ಹತ್ರನೇ ಇದ್ದೀವಿ. ಗುಲ್ಬರ್ಗದಿಂದ ನಾವು ಹೊರಟ್ವಿ ನಮ್ಮ ಹೊಲದ ಕಡೆಗೆ. ಸೊ ಹೋಗ್ಬೇಕಾದ್ರೆ ನಮ್ಮನ್ನು ಅಲ್ಲಿಂದ ಕರ್ಕೊಂಡು ಎಲ್ಲರೂ ಸೇರಿ ಹೊಲದ ಕಡೆ ಹೊರಟ್ವಿ. ಸೊ ಈಗಿನ ಸೀಸನ್ ಹೆಂಗದಪ್ಪ ಅಂತಂದರೆ ಚೆಂದಾಗಿ ನಿಮ್ಗೆ ಹೊಲದಲ್ಲಿ ಏನು ಬೇಕು ಐಟಮ್ಸ್ ಎಲ್ಲನೂ ಸಿಗ್ತಿರ್ತಾವೆ. ಹೆಂಗದ ಅಂದ್ರೆ ಹೊಲ್ದಾಗ ಈಗ ಸದ್ಯಕ್ಕೆ ಕಬ್ಬು ರೆಡಿ ಅದ, ಬಾರೆಹಣ್ಣು ಸಿಗ್ತವೆ, ಮತ್ತು ಸುಲ್ಗಾಯಿ ಅಂತಾರೆ ನಮ್ಮ ಕಡೆ, ಕಡ್ಲಿಕಾಯಿ, ಅದು ರೆಡಿ ಇರ್ತದೆ. ಸೊ ಇಂಥ ಟೈಮ್ನಾಗ ಹೊಲಕ್ಕೆಲ್ಲರೂ ಆಲ್ಮೋಸ್ಟ್ ಹೋಗ್ತಿರ್ತಾರೆ. ಹಾಗಾಗಿ ಎಳ್ಳೆ ಮಸಿನೂ ಅವಾಗೆ ಬರುತ್ತೆ. ಮತ್ತು ಇದ್ರಾಗ ಜೋಳದ ಹೊಲ್ದಾಗ ಸೀಟ್ನೇ ಸಿಗ್ತಾವೆ. ಸೊ ಇಂಥ ಟೈಮ್ನಾಗ ಎಲ್ಲರೂ ಹೊಲಕ್ಕೆ ಜಾಸ್ತಿ ಹೋಗ್ತಿರ್ತಾರೆ. ಎಳ್ಳೆ ಮಸಿ ಅಂತ, ಸಂಕ್ರಾಂತಿ ಅಂತ, ಸೊ ಪಿಕ್ನಿಕ್ಸು ಅವು ಇವು ಅಂಥೇಳಿ ಈ ಒಂದು ಟೈಮ್ ಭಾಳ ಬೆಸ್ಟ್ ಆಗಿರ್ತದೆ. ಹೊಲದಲ್ಲಿ ಕೆಸರು ಇರೋಂಗಿಲ್ಲ, ಮತ್ತು ಬೆಳೆಗಳೆಲ್ಲ ಬೆಳೆದು ತೊಗರಿಕಾಯಿ ಏನು ಅಂತೀರಲ್ಲಿ ಹೊಲದಾಗ ಬೇಡ ಅಷ್ಟೊಂದೆಲ್ಲ ನಮಗಲ್ಲಿ ಸಿಗ್ತವೆ. ಸೊ ಇದೊಂದು ಚಲೋ ಟೈಮ್ ಹೊಲಗಳಿಗೆ ನೀವು ಭೇಟಿ ಕೊಡಬೇಕು ಅಂದ್ರೆ. ಸೊ ಆಲ್ಮೋಸ್ಟ್ ತಿನ್ನಲಿಕ್ಕೆಲ್ಲ ಸಿಗೋದು ಇದೇ ಟೈಮ್ನಾಗ, ಹಾಗಾಗಿ ಈಗ ಜಾಸ್ತಿ ಜನ ಹೋಗ್ತಿರ್ತಾರೆ. ಸೊ ಅಲ್ಲಿ ನಾವು ಹೊಲದ ಹತ್ರ ರೀಚ್ ಆದ್ವಿ. ಇಲ್ಲಿ ಸುತ್ತಮುತ್ತ ಹೊಲಗಳೇನು ಕಾಣಿಸ್ಲಿಕ್ಕತ್ತವಲ್ಲ, ಸೊ ಇಲ್ಲೆಲ್ಲ ದಾಟಿದ್ರೇ ಹೊಲ ಬರ್ತಾ. ಸೊ ಹೊಲದಾಗೆಲ್ಲ ಏನೆಲ್ಲ ಇತ್ತು ಅಂತೇಳಿ ಒಂದು ಚೂರು ತಿರುಗಾಡ್ಕೊಂಡು ನೋಡಿಕೊಂಡು ಬರಮಂತ. ಮತ್ತು ಲಾಸ್ಟ್ ಟೈಮು ನಾನು ನಿಮಗೆ ತೋರಿಸಿದ್ದೆ ರಾಶಿ ಆಗಬೇಕಾದ್ರೆ, ಮತ್ತು ಆ ಟೈಮ್ನಾಗೂ ಬಾರೆಹಣ್ಣೆಲ್ಲ ಇದ್ವು ಅಂತೇಳಿ. ಸೇಮ್ ಅದೇ ಹೊಲಕ್ಕೆ ನಾವು ಮತ್ತೆ ಹೋಗ್ತಾಯಿದ್ದೀವಿ. ಇವಾಗ ಇಲ್ಲಿಂದ ಸ್ವಲ್ಪ ಒಳಗಡೆ ಹೋದ್ರೇ ಇದು, ಇನ್ನೂ ನಾವು ಮೇನ್ ರೋಡ್ ಹತ್ರನೇ ಇದ್ವಿ. ಮೇನ್ ರೋಡಿಂದ ಕ್ರಾಸ್ ಆದರೆ ಒಳಗಡೆ ಏನು ಭಾಳ ಏನಿಲ್ಲ, ವಾಕೇಬಲ್ ಐತೆ. ಸೊ ನಡ್ಕೊಂಡು ಹೋಗ್ಬೋದು. ಸೊ ಕಾರ್ ಇರೋದ್ರಿಂದ ಮೇನ್ ರೋಡಿಂದ ಸ್ವಲ್ಪ ಒಳಗಡೆನೂ ನಾವು ಹೋದ್ವಿ. ಹಸೆ ಹುಣ್ಸಿಕಾಯಿನೂ ಈಗ ರೆಡಿ ಆಗಿರ್ತಿರ್ತಾವೆ, ಹುಣ್ಸಿಕಾಯಿ ಹಾಕೋರು ತೊಗೋತಾರೆ. ಇನ್ನು ಮಾವಿನ ಮಿಡಿಗಳು ಕೂಡ ರೆಡಿ ಆಗ್ಲಿಕ್ಕತ್ತಾವೆ. ಈಗ ಇಲ್ಲಿ ಕೆಲವೊಂದು ಕಡೆ ನೋಡ್ಬೋದು ನೀವು, ಹೂಗಳು ಫುಲ್ ಬಿಟ್ಟಾವ. ಸೊ ಅದರದ್ದು ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ. ಯಾಕೆಂದರೆ ನಾವು ಗಿಡದಾಗ ಇನ್ನೂ ಅಷ್ಟು ಹೂ ಬಿಟ್ಟಿದ್ದಿಲ್ಲ, ಇನ್ನು ಈಗ ಬಿಡಲಿಕ್ಕೆ ಹೊರಗೆ ಬರ್ಲಿಕ್ಕತ್ತಾವೆ. ಹೂವು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅಂದರೆ ಓಪನ್ ಆಗಿಲ್ಲ ಇನ್ನು. ಹೂವು ಸ್ಟಾರ್ಟ್ ಆಗಿ ಮಿಡಿ ಬಂದು ಅಂತಂದ್ರೆ ಅವಾಗ ಅದ್ರದ್ದು ಸೀಸನ್ ಬೇರೆ, ಮತ್ತು ಅವಾಗ ಸೀಸನ್ ಸ್ಟಾರ್ಟ್ ಆಗುತ್ತೆ ಬೇರೆ. ಸೊ ಇವಾಗ ನಾವು ಹತ್ರನೇ ಬಂದ್ವಿ. ಸೊ ಇಲ್ಲಿಂದ ಈಗ ಟರ್ನ್ ಮಾಡ್ಕೊಂಡು ಈಗ ಕೆಳಗೆ ಹೋಗ್ತೀವಿ ನೋಡ್ರಿ ಇಲ್ಲಿಂದ. ಸೊ ಇಲ್ಲಿಂದನೇ ನಮ್ಮದು ವೇ ಹೊಲಕ್ಕೆ ಹೋಗೋಕ್ಕೆ. ನೋಡ್ರಿ ಇಲ್ಲಿಂದನೇ ಹಿಂಗೆ ಹೊಲಕ್ಕೆ ಹೋದ್ವಿ. ಕೆಳಗೆ ಸುತ್ತಮುತ್ತ ಎಲ್ಲ ಬರೀ ಕಡ್ಲಿ ನೋಡ್ರಿ. ಇಲ್ಲಿ ತೊಗರಿ ಇತ್ತು, ತೊಗರಿ ಎಲ್ಲ ಕಟ್ ಮಾಡ್ಯಾರ ಅನ್ಕೋತೀನಿ. ಸೊ ತೊಗರಿ ಒಣಗಿದ್ದು ಒಂದು ಸ್ವಲ್ಪ ಹಸಿ ಅಲ್ಲೊಂದು ಕಾಣಿಸ್ತಿತ್ತು ಹಾಗೆ. ಮತ್ತು ಇನ್ನು ಈ ಕಡೆ ಸುತ್ತ ನಾವೇನು ಹೊಂಟಿದ್ವಲ್ಲ, ಈ ಕಡೆ ಎಲ್ಲ ಇದು ಇದೆ, ಕಡ್ಲಿ ಇದೆ. ಅಲ್ಲಿ ನಡುವೆ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತಾರೆ, ಮತ್ತು ಹೋಗೋಕೆ ಇಲ್ಲಾಂದ್ರೆ ಬೈತಿರ್ತಾರೆ ಅವ್ರಿಗೆ. ಆ ಕಡೆ ಎಲ್ಲ ಜೋಳ ಐತೆ ನೋಡ್ರಿ. ಈ ಕಡೆ ಜೋಳದ ಮಧ್ಯೆ ಒಂದು ಕಡ್ಲಿ ಹೊಲ ಹೋಯ್ತು. ಸೊ ಇಲ್ಲಿ ನಾವಿಲ್ಲ ಗಾಡಿ ಹಚ್ಚಮಂತ ಈಗ ಇಳಿದು ಗೋಧಿ ಕುಸ್ಬಿ ಹಿಂಗೆ ಎಲ್ಲ ಇಲ್ಲಿ ಬೆಳೀತಾ ಇರ್ತಾರೆ. ಇಲ್ಲಿ ನೋಡ್ರಿ, ಅಲ್ಲಿಂದ ನಾವು ಕೆಳಗೆ ಬಂದ್ವಿ. ಆಲ್ರೆಡಿ ಒಂದು ಗಾಡಿ ನಿಂತಿತ್ತು, ಯಾರಪ್ಪ ಬಂದಾರಂತ ನಾವು ಆಮೇಲೆ ನೋಡಿದ್ವಿ. ಸೊ ಹೊಲದಲ್ಲಿ ಇದನ್ನು ಮಾಡೋರು, ಈ ಹೊಲ ಎಲ್ಲ ಮಾಡೋರು ಅವರೇ ಇದ್ದರು. ಇಲ್ಲೆಲ್ಲ ಏನಿದೆ ಇದು ಅಂತಂದರೆ ಇದು ಕುಸುಬಿ ಅಂತಾರೆ ಇದಕ್ಕೆ. ಕುಸುಬಿ ಎಣ್ಣೆ ತೆಗಿತಾರಲ್ಲ, ಕುಸುಬಿ ಎಣ್ಣೆ, ಕರಡಿ ಆಯಿಲ್ ಅಂತಾರಲ್ಲ. ಸೊ ಅದ್ರದ್ದು ಗಿಡಗಳಿವೆಲ್ಲ. ಇವಕ್ಕೂ ಫುಲ್ ಮುಳ್ಳು ಇರ್ತಾವೆ, ಬಟ್ ಎಲೆ ಸಿಕ್ಕದಿದ್ದಾಗ ಇದ್ರದ್ದು ಎಲೆ ತಿಂತಾರ, ಭಾರಿ ಒಳ್ಳೇದಿದು. ಇದೆಲ್ಲ ಫುಲ್ ಕುಸುಬಿನೇ ನೋಡ್ರಿ. ಇನ್ನು ಸನಿಯಿಂದ ತೋರಿಸ್ಲಾ ನಿಮಗೆ ಎಷ್ಟು ಮುಳ್ಳು ಇರ್ತಾವೆ ಅಂತ ತೋರಿಸ್ತೀನಿ ಬರ್ರಿ ಮುಂದೆ ನಾನು ನಿಮಗೆ. ಅದ್ರದ್ದು ಹೊಲದಾಗ ನಡೆದಾಡೋಕ್ಕಾಗಂಗಿಲ್ಲ. ಸೊ ಆಲ್ಮೋಸ್ಟ್ ಪ್ರಾಣಿಗಳು ಬರ್ತಾವೆ, ನಾವಿಲ್ಲಿ ತಿಂತಾವೆ, ಅನ್ನೋರು ಇಂಥವೆಲ್ಲ ಜಾಸ್ತಿ ಆಗ್ತಾರೆ. ಯಾಕಂದ್ರೆ ಮುಳ್ಳಿದ್ದಲ್ಲಿ ಜಾಸ್ತಿ ಯಾವ ಪ್ರಾಣಿ ಬರೋಂಗಿಲ್ಲ, ಮತ್ತು ಬೆಳೆನೂ ಹಾಳು ಮಾಡೋಂಗಿಲ್ಲ ಅಂಥೇಳಿ. ಸೊ ಅದು ಒಂಥರ ಹಿಂಗೆ ಜಾಸ್ತಿ ಇದು ಬೆಳೆದಿರ್ತಾರೆ. ಇದೆ ನೋಡ್ರಿ ಕುಸುಬಿ ಹೊಲದಲ್ಲಿ ನಾವು ಹಿಂಗೆ ಓಡಾಡ್ಲಿಕ್ಕತ್ತೀವಿ ಇಲ್ಲಿ. ಸೊ ಅಲ್ಲೇ ಪಕ್ಕದಲ್ಲಿ ನಮ್ಮ ಹೊಲದಲ್ಲಿ ಹೋಗಿ ಎಲ್ಲ ಪಿಕ್ನಿಕ್ ಸ್ಪಾಟ್ ಥರ ಮಾಡ್ಕೊಂಡು ನಮ್ಮ ಸಾಮಾನೆಲ್ಲ ಇಟ್ಕೊಂಡು ಒಂದು ರೌಂಡ್ ಹೊಡ್ಯಕ್ಕೆ ಹೋದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಸಾಸ್ವಿ ಅಂತ ಸಿಕ್ಕಾಪಟ್ಟೆ ಬೆಳೆದವಂತ ಒಮ್ಮೆ ಹೇಳತ್ತಿದ್ರು. ಸಾಸ್ವಿ ಇಲ್ಲಿ ನೋಡ್ರಿ ತುಂಬ ಹೋಗ್ಯಾವ. ಇನ್ನೇನು ರಾಶಿ ಮಾಡಿದ್ರೆ 1-2 ಚೀಲ ಆಗ್ಬೋದೇನೋ ಅನ್ನೋಷ್ಟು ಸಾಸ್ವಿ ಆಗ್ಯಾವಂತ. ಸಾಸ್ವಿ ಆ್ಯಕ್ಚುಲಿ ನಾರ್ತ್ ಕಡೆ ಜಾಸ್ತಿ ಬೆಳಿತಾರೆ. ಆಮೇಲೆ ಇಲ್ಲಿ ಕಡ್ಲಿ ಐತೆ ನೋಡ್ರಿ, ಇದು ಕಡ್ಲಿ ಒಂದು ಕಡೆ ಒಣಗ್ತಾ ಬಂದದ, ಇನ್ನೊಂದು ಕಡೆ ಇನ್ನೂ ಸ್ವಲ್ಪ ಹಸಿ ಅದ. ಲಾಸ್ಟ್ ಟೈಮ್ ಬಂದಾಗ ನಾವು ಕಡ್ಲಿ ಪಲ್ಯ ಎಲ್ಲ ಕಡ್ಕೊಂಡು ಹೋಗಿದ್ವಿ. ಇದು ಜೋಳ ಬೆಳಿಲಿಕ್ಕತ್ತದ. ಮುಂದೆ ತೋರಿಸ್ತೀನಿ. ಗೋಧಿನೂ ಅದೇ. ಇದೆಲ್ಲ ಮಮ್ಮಿ ಹೊಲದಾಗೆ ಇರೋವಂಥ ಎಲ್ಲದು. ಸೊ ಇಲ್ಲಿ ನೋಡ್ರಿ ಕಡ್ಲಿ
ಆಮೇಲೆ ಕಡ್ಲಿ ಹಿಂಗಿರ್ತದೆ ಅಂದರೆ ಫುಲ್ಲು ಒಂಥರ ಟಚ್ ಮಾಡಿದ್ರೆ ನೀರು ಬರ್ತಾವೆ, ಹುಳಿ 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 ಇರ್ತದೆ. ಅದನ್ನ ವಾಶ್ ಮಾಡ್ಕೊಂಡೇ ತಿನ್ನಬೇಕು. ಅಂದರೆ ನೀರಲ್ಲಿ ಒಂದು ಟೈಮ್ ಎದ್ಬಿಟ್ಟು ತಿಂತಾರೆ. ಇಲ್ಲಿ ನವಿಲೆಲ್ಲ ಭಾಳ ಓಡಾಡ್ತಾವೆ, ಹಾಗಾಗಿ ನವಿಲು ಗೆರಿಗಳು ಭಾಳ ಸಿಗ್ತಿರ್ತಾವೆ. ಅದು ನನ್ನ ಮಗಳು ಅದೇ ತಂದು ತೋರಿಸಿದ್ಲಿಲ್ಲ ಏನೋ ಆಯ್ತಂತ. ಅದೇನೋ ಅಲ್ಲ, ನವಿಲಿನ ಗರಿ. ಅವು ಬೇರೆ ಬೇರೆ ಥರ ಇರ್ತಾವೆ, ಒಂದು ಗಂಡಿನ ಬೇರೆ ಹೆಣ್ಣಿನ ಬೇರೆ, ಅಥವಾ ಅದ್ರಾಗಿನ ಒಂದಿದು. ಸೊ ಅಲ್ಲಿಂದ ನಾವು ಒಂದು ಸ್ವಲ್ಪ ಹೊತ್ತೆಲ್ಲ ಓಡಾಡಿಕೊಂಡು ನೋಡಿಕೊಂಡು ಆಮೇಲೆ ಸ್ವಲ್ಪ ಊಟ ಮಾಡಿದ್ವಿ. ಯಾಕಂದ್ರೆ ಬೆಳಗ್ಗೆಯಿಂದ ಹಾಗೆ ಹೋಗಿದ್ವಲ್ಲ, ಸೊ ಊಟ ಮಾಡಿದ್ವಿ. ಅಲ್ಲಿ ಊಟಕ್ಕೆ ಸಜ್ಜಿ ರೊಟ್ಟಿ, ಭಡ್ತ, ಬದ್ನಿಕಾಯಿ ಪಲ್ಯ, ಸಲಾಡು, ಅನ್ನ, ಚಿತ್ರಾನ್ನ, ಆಮೇಲೆ ಚಕ್ಲಿ, ಒಂದಿಷ್ಟು ಕುರ್ಕುರೆ ಇವೆಲ್ಲ ತಗೊಂಡು ಹೋಗಿದ್ವಿ ನಾವಲ್ಲಿ. ಸೊ ಎಲ್ಲನೂ ನೀಟಾಗಿ ಮಸ್ತಾಗಿ ಎಲ್ಲರೂ ಕುಂತು ಫಸ್ಟ್ ಊಟ ಮಾಡಿದ್ವಿ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಅಡ್ಡಾದ್ವಿ. ವೈಟ್ ರೈಸ್ನೂ ಇತ್ತು, ವೈಟ್ ರೈಸು, ಮೊಸರು, ನಮ್ಗೆ ಏನು ಬೇಕು ಹಾಕೊಂಡು ತಿನ್ನಂಗಂತೂ ಭರ್ಜರಿ ಎಲ್ಲನೂ ಇತ್ತು. ಸೊ ಎಲ್ಲರೂ ಆರಾಮಾಗಿ ನೀಟಾಗಿ ಕೂತ್ಕೊಂಡು ಫಸ್ಟ್ ಊಟ ಮಾಡಿದ್ವಿ. ಸಜ್ಜಿ ರೊಟ್ಟಿ ಆಲ್ಮೋಸ್ಟ್ ಖಾಲಿ ಆಗಿದ್ವು. ವೈಟ್ ರೊಟ್ಟಿ, ಬಿಳಿ ರೊಟ್ಟಿ, ಬಿಳಿದು ಖಡಕ್ ರೊಟ್ಟಿ, ಮೆತ್ತನ್ ರೊಟ್ಟಿ, ಮೂಲಂಗಿ, ಉಳ್ಳಾಗಡ್ಡಿ, ಮೂಲಂಗಿ ಫ್ರೈ ಮಾಡಿದ್ದು. ಸೊ ಆಲ್ಮೋಸ್ಟ್ ಎಲ್ಲನೂ ಅಲ್ಲಿತ್ತು. ಹಾಗಾಗಿ ಊಟ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಜಾಸ್ತಿ ಆದಮೇಲೆ ಒಂದು ಸ್ವಲ್ಪ ಅಲ್ಲೇ ನಾವು ಉಳ್ಳಾಡ್ಕೊಂಡಿದ್ವಿ. ಸಂಜೆ ಬರುವಾಗ ಮತ್ತೊಂದಿಷ್ಟು ನಾವು ತೋಟದಾಗೆಲ್ಲ ಓಡಾಡ್ಕೊಂಡು ಬಂದ್ವಿ. ತೋಟ ಅಲ್ಲ, ಹೊಲದಾಗೆಲ್ಲ ಓಡಾಡ್ಕೊಂಡು ಬಂದ್ವಿ. ತೋಟಕ್ಕೂ ಹೊಲಕ್ಕೂ ಏನು ಡಿಫ್ರೆನ್ಸ್ ಹೇಳ್ರಿ ಫ್ರೆಂಡ್ಸ್, ನೋಡೋಣ. ನಿಮ್ಮ ಕಡೆ ತೋಟ ಅಂದ್ರೆ ಹೆಂಗಿರುತ್ತೆ, ನಮ್ಮ ಕಡೆ ಹೊಲ ಅಂದ್ರೆ ಹೆಂಗಿರುತ್ತೆ ಅಂತ. ಸೊ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಸೊ ಬರೀ ಊಟ ಎಲ್ಲ ಮುಗಿಸ್ಕೊಂಡು ಇದು ನೋಡ್ರಿ, ಇದೇ ಮೂಲಂಗಿ ಫ್ರೈ. ಮೂಲಂಗಿನ ನೀಟಾಗಿ ತೊಳೆದ್ಬಿಟ್ಟು ಇದು ಮೂಲಂಗಿ ಫ್ರೈ, ಅದು ಸಲಾಡ್. ಸೊ ನೋಡ್ರಿ, ಹಸಿ ಪಲ್ಯ, ಮೆಂತ್ಯ ಪಲ್ಯ, ಹೀಗೆ ಎಲ್ಲ ಈ ಥರದ್ದು ಒಂದು ವೆರೈಟಿ ಅಡುಗೆ ಏನಿರ್ತದಲ್ಲ, ಸೌತೆಕಾಯಿ ಚೆಂದ ಇರ್ತದೆ ಈ ಥರ ತಿನ್ನೋದ್ರಿಂದ. ಸೊ ನಮ್ಮ ಊಟದೊಳಗೆ ಯಾವಾಗೂ ಎಲ್ಲನೂ ಇರಬೇಕು. ಹಸಿ ತರಕಾರಿನೂ ಇರಬೇಕು, ಬೇಯಿಸಿ ತರಕಾರಿ ಇರಬೇಕು, ಹುಳಿ, ಉಪ್ಪು, ಖಾರ, ಸ್ವೀಟ್ ಅನ್ನೋದು ಬ್ಯಾಲೆನ್ಸ್ ಆಗಿರ್ಬೇಕು ಯಾವಾಗೂ. ಅದರದ್ದು ಸ್ಪೆಷಲಿ ಮಧ್ಯಾಹ್ನ ಊಟ. ರಾತ್ರಿ ಊಟಕ್ಕೆ ನೀವು ಲಿಮಿಟೆಡ್ ಇದ್ದರೆ ನಡೀತಾ. ಬೆಳಗ್ಗೆ ತಿಂಡಿಯೂ ಕೂಡ ಆಯಿಲ್ಲೆಸ್ ಆಗಿದ್ದರೆ ಒಳ್ಳೆಯದು. ಬಟ್ ಮಧ್ಯಾಹ್ನದ ಹೊತ್ತು ಏನಿರ್ತದಲ್ಲ, ಸೊ ಅದು ಭರ್ಜರಿಯಾಗಿರಬೇಕು. ಮತ್ತು ಎಲ್ಲ ರೀತಿಯ ಒಂದು ವಿಟಮಿನ್ಸ್ ಇರೋವಂಥ, ಪ್ರೋಟೀನ್ ಇರೋವಂಥ ಎಲ್ಲ ರೀತಿ ಇರೋವಂಥ ಇರಬೇಕು. ಸೊ ಅಲ್ಲಿಂದ ನೋಡ್ರಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ನಾವು ಹಿಂಗೆ ದೊಡ್ಡ ಕಡೆ ಓಡಾಡ್ಕೊಂಡು ಹೊಂಟಿದ್ವಿ. ಹೇಳಿದ್ರೆ ಎಲ್ಲರೂ ಒಂದೊಂದು ದಿಕ್ಕಿಗೆ ಹೊಂಟರು. ಜೋಳ, ಕಡ್ಲಿ, ಇದ್ರ ಮಧ್ಯದಾಗೆಲ್ಲ ನಾವು ಹೊರಟಿದ್ವಿ. ಹುಳಿ ಹುಳಿ ಆಲ್ಮೋಸ್ಟ್ ಒಣಗ್ಯದ. ಇದೆಲ್ಲ ಒಣಗ್ಯದ, ಇದೆಲ್ಲ ಒಣಗ್ಯದ. ವೈಟ್ ವೈಟ್ ಆಗ್ಲಿಕ್ಕತ್ತದ. ಏನಿದು ವೈಟ್ ವೈಟ್? ಇದು ಇದ್ರದ್ದು ಹುಳಿ ಇರ್ತದಲ್ಲ, ಅದು ಒಣಗಿದ ಮೇಲೆ ನೋಡ್ರಿ ಈ ಥರ ಸುಂಕು ಬಂದಂಗೆ ಬರ್ತದೆ. ಇದು ಇನ್ನು ಜೋಳ ಬಂದಂಗೂ ಅಷ್ಟು ಅದ್ರದಾಗ ಸುಂಕು ಭಾಳ ಇರ್ತದೆ. ಇನ್ನು ಅದಾದ್ಮೇಲೆ ಈ ಕಡೆ ಒಂದು ಲೇಯರ್ ಕಡ್ಲಿ, ಮಧ್ಯೆ ಜೋಳ ಮತ್ತು ಸಾಸ್ವಿ, ಮತ್ತು ಒಂದು 2-3 ಲೈನು ಗೋಧಿ. ಸೊ ಅದು ಭರ್ಜರಿ ಆಗಿತ್ತು ನೋಡ್ರಿ ಈ ಥರ. ನಮ್ಮ ಮಮ್ಮಿ ಅಲ್ಲಿ ಬಾರೆಹಣ್ಣಿನ ಗಿಡ, ನಮ್ಮ ಮಗಳು ಆ ಕಡೆ ಎಲ್ಲ ಓಡಾಡ್ಲಿಕ್ಕೆ ಎಲ್ಲಕ್ಕಿ ಬಾರೆಹಣ್ಣು ತರ್ಲಕ್ಕೆ ಹೊಂಟಿದ್ಲಲ್ಲಿ. ಸೊ ಆಮೇಲೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗಿದು. ಇಲ್ಲಿ ಒಂದು ಲೈನು ಕುಸ್ಬಿ ಐತೆ, ಒಂದು ಲೈನು ಏನೋ ಇತ್ತಪ್ಪ, ಇನ್ನೊಂದು ಲೈನ್ ಅದು ಏನೋ ಅಂದ್ಲ ಮಮ್ಮಿ. ಮತ್ತೆ ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಮತ್ತೆ ಬಂದ್ವಿ ಅಲ್ಲಿಂದ. ಎಷ್ಟು ರೌಂಡ್ ನೋಡಿದ್ವಿ ಅಂತಂದರೆ, ನಾನು ಸುಮಾರಾಗಿ ಒಂದು 7-8 ರೌಂಡ್ ನೋಡಿಕೊಂಡು ತಿನ್ಕೊಂಡು, ಅಲ್ಲಿ ಒಂದು ಹಳ್ಳ ಇತ್ತು, ಹಳ್ಳದ ಹತ್ರ ಹೋಗಿದ್ವಿ. ಬಟ್ ನೀರಿರಲಿಲ್ಲ, ಹಾಗಾಗಿ ನಾವು ವೀಡಿಯೋ ಮಾಡಲಿಲ್ಲ. ನೀರು ಭಾಳ ಕಮ್ಮಿ ಇದ್ದು, ಭಾಳ ಒಳಗಿತ್ತು. ಅದಕ್ಕೆ ನಾವು ಹಂಗೇನೋ ಅಲ್ಲೆಲ್ಲ ಕಡೆ ಜಾಸ್ತಿ ನೋಡಲಿಲ್ಲ. ಬಟ್ ನಾವು ನಾನು ಈಗ ಸದ್ಯಕ್ಕೆ ಅಲ್ಲಿ ಬಾರೆಹಣ್ಣು ನೋಡ್ಕೊಂಡು ಹೊಂಟಿದ್ವಿ. ಸ್ವೀಟ್ ಬಾರೆಹಣ್ಣು ಬೇರೆ ಕಡೆ ಅದಾವ, ಈ ಕಡೆ ಇಲ್ಲ ಅಂತ ನಂಗದಿದ್ರು. ಸೊ ಅಲ್ಲಿ ತನಕ ಹೋಗಿ ಬರೋಣ ಬರ್ರಿ ಅಂತ ಹೇಳಿ ಬಂದ್ವಿ. ನಿಮಗೆ ತೋರಿಸ್ತೀನಿ ಮಧ್ಯದಾಗಲಿ ನಾನು. ಇಲ್ಲಿ ಗೋಧಿನೂ ಬೆಳೆದಾರೆ, ಭಾಳ ಚಂದ ಗೋಧಿ ಐತಿದು. ಗೋಧಿ ಎಷ್ಟು ಚಂದ ಬೆಳೆದಿದ್ವು ಅಂದ್ರೆ, ಆ ಗೋಧಿದು ತೆನೆಗಳು ಹಿಂಗೆ ಮನೆ ಕಟ್ ಮಾಡಿ ಅಲಂಕಾರಕ್ಕೆ ಇಟ್ರಂತ ಭಾಳ ಚಂದ ಕಾಣಿಸ್ತಾವೆ ನೋಡಿ. ಬಟ್ ಅದನ್ನು ಒಣಗಿದ ಮೇಲೆ ಚುಚ್ಚುತ್ತಾ. ಆಮೇಲೆ ಹಸೆ ಇದ್ದಾಗ ಹಾಲು ಇರ್ತಾವಲ್ಲ, ಅವನ್ನೆಲ್ಲ ತಿನ್ನಲಿಕ್ಕೆ ಈ ಹಕ್ಕಿಗಳು, ನವಿಲುಗಳು ಜಾಸ್ತಿ ಬರ್ತಾವಂತ ಹೇಳ್ತಿರ್ತಾರೆ ಈ ಕಡೆ ಎಲ್ಲ. ಹಾಗಾಗಿ ಹಾಕೋರು ಸ್ವಲ್ಪ ವಿಚಾರ ಮಾಡಿ ಹಾಕ್ತಿರ್ತಾರೆ. ಸೊ ಇದು ನೋಡ್ರಿ, ನಾರ್ತ್ ಕರ್ನಾಟಕ ಕಡೆ ಹೆಚ್ಚು ಈಗ ಇರೋಂಥ ಬೆಳೆಗಳು. ಸೌತ್ ಕಡೆ ಎಲ್ಲ ನೀವು ಅಡಿಕೆ ತೋಟ, ಆ ತೋಟ, ಈ ತೋಟ ನೋಡ್ಕೊತ ಹೋಗ್ತೀರಿ, ತೆಂಗಿಂದು ಅದೆಲ್ಲ. ನಮ್ಮ ಕಡೆ ಹಾಗೆಲ್ಲ ಇರೋಲ್ಲ. ನಮ್ಮ ಕಡೆ ಬರೀ ಇಂಥವು ಇರ್ತಾವೆ ನೋಡ್ರಿ ಜಾಸ್ತಿ. ಬಟ್ ಇವೇ ತಿನ್ಲಿಕ್ಕೆ ಭಾರಿ ಟೇಸ್ಟಿ ಇರ್ತಾವೆ.
ಸೊ ಒಂದು ರೌಂಡ್ ನಿಮಗೆ ತೋರಿಸ್ತೀನಿ ನೋಡಿರಿ. ಇಲ್ಲಿದೆ ನಿಮ್ಗೆ ಅವಾಗೆ ತೋರಿಸ್ತೀನಿ ಅಂದಲ್ಲ, ಇದು ಕಡ್ಲಿ ಸನಿಯಿಂದ ನೋಡಿರಿ, ಇದು ಕಡ್ಲಿ. ಆಮೇಲೆ ನಿಮಗೆ ಕುಸ್ಬಿನೂ ತೋರಿಸ್ತೀನಿ. ಇಲ್ಲಿ ಒಂದೊಂದು ಎಲ್ಲಿ ಕಾಣಿಸ್ತಾ ಇದ್ದಾವೆ ನೋಡ್ರಿ. ಇದು ಕುಸ್ಬಿ ತುಂಬ ಬರೀ ಮುಳ್ಳಿರ್ತಾವೆ, ಹಾಗಾಗಿ ಅದನ್ನು ಜಾಸ್ತಿ ಟಚ್ ಮಾಡೋಕ್ಕಾಗಲ್ಲ. ಅದನ್ನು ಸ್ವಲ್ಪ ಸೇಫ್ ಆಗಿರ್ಬೇಕು ನಮ್ಮಲ್ಲಿ. ಬಟ್ಟೆನೂ ಸಿಕ್ಕಾಕೊಳ್ತವೆ, ಬಟ್ಟೆನೂ ಹರಿತವೆ. ಆಮೇಲೆ ಇದು ಹಸಿ ಇರೋಂಥ ಕಡ್ಲಿ, ಸ್ವಲ್ಪ ಕಡ್ಲಿ ಕಿತ್ಕೊಂಡು ಹೋಗಮ್ಮ ಅಂತಂದ್ಮೇಲೆ ಹಸಿ ಇದ್ದಿದ್ದೆಲ್ಲ ಹುಡುಕ್ತಾಯಿದ್ವಿ. ಅದು ಎಲ್ಲಿ ಬೇಕಲ್ಲಿ ಸಾಸಿವೆ ಅಂತ ಸಿಕ್ಕಾಪಟ್ಟೆ ಇತ್ತು. ಅದ್ರ ಮಧ್ಯದಲ್ಲಿನೇ ಮತ್ತು ಬೇರೆ ಬೇರೆದು ಒಂದೊಂದು ತರಕಾರಿನೂ ಇತ್ತು. ಒಂದು ಸ್ವಲ್ಪ ಕಡ್ಕೊಂಡ್ವಿ. ಅದು ಇರ್ತವೆ ಅವಕ್ಕೇನಂತಾರಪ್ಪ, ಬೆಂಡೆಕಾಯಿ ಅಂತಾರೆ. ಯಾವಂದರೆ ಚವರಿ ಬೆಂಡೆಕಾಯಿ, ಬಿಳಿ ಬೆಂಡೆಕಾಯಿ, ಆಮೇಲೆ ಪುಂಡಿ ಪಲ್ಯ ಈ ಕಡೆ ಎಲ್ಲ ಹಾಕಿರ್ತಾರೆ. ಅದು ಮಧ್ಯೆ ನೀರಿಲ್ಲದೆ ಬೆಳೀತದಲ್ಲ ಅದು. ಸೊ ಅದ್ರದ್ದೊಂದು ಟೇಸ್ಟ್ ಬೇರೆ ಅಂಥೇಳಿ ಇಲ್ಲಿ ಅದನ್ನು ಜಾಸ್ತಿ ಇದನ್ನು ಮಾಡ್ಕೋತಾರೆ. ಇಲ್ಲಿ ನೋಡ್ರಿ, ಇದ್ರ ಮಧ್ಯದಲ್ಲೇ ಹೆಸರುಕಾಯಿ ಸಿಕ್ಕಿತ್ತ ನನಗೆ. ಸೊ ಮಧ್ಯೆ ಒಂದೊಂದೊಂದೊಂದು ಗಿಡ ಇದ್ದಾವೆ ಇಲ್ಲಿ. ಇಲ್ಲಿ ಇದ್ರದ್ದು ಮೆಕ್ಕಿಕಾಯಿ ಗಿಡ ಇದೆ. ಮೆಕ್ಕಿಕಾಯಿ ಗಿಡದಲ್ಲಿ ನೋಡಿರಿ ಈ ಥರ ಮೆಕ್ಕಿಕಾಯಿ ಆಗ್ತಾವೆ ನೋಡಿರಿ, ಎಷ್ಟೊಂದು ಆಗಿದಾವೆ. ಇವು ಇನ್ನೂ ಕಹಿ ಇರ್ತಾವೆ, ಇನ್ನೊಂದು ಸ್ವಲ್ಪ ಬಿಟ್ಟರೆ ಚೆನ್ನಾಗಿ ಆಗ್ತಾವೆ ನೋಡಿರಿ. ಇಲ್ಲಿದೆ ಅಲ್ಲ, ಇದೆಲ್ಲ ಗೋಧಿ ಅಂತ ಹೇಳಿದ್ದು ಇಲ್ಲಿ ತೋರಿಸಲಾಗಿಲ್ಲ ಅಂದಲ್ಲ. ಅದು ಮಧ್ಯದಾಗಿತ್ತು, ಅಲ್ಲಿಗೆ ಹೋಗೋಕ್ಕೆ ನನಗೆ ಬೇಜಾರಾಗಿತ್ತು. ಅಲ್ಲಿ ನೋಡ್ರಿ ಮಧ್ಯದಲ್ಲಿತ್ತು. ಒಂದು 2 ರೌಂಡ್ ಹೋಗಿ ಬಂದಿದ್ದೆ. ಅವಾಗ ನಾನು ಕ್ಯಾಮ್ರಾ ತೊಗೊಂಡೋಗಿರಲಿಲ್ಲ. ಸೊ ಇದು ಮಧ್ಯದಲ್ಲಿ ನಾವು ಹೇಳತ್ತಿದ್ರು, ಇದಿಷ್ಟೇ ಇದು ನಾವಿಲ್ಲೆಲ್ಲ ತಿಂದೋಗ್ತಾವೆ ಅಂತ ಎಲ್ಲರೂ ಭಯಕತ್ತಾರೆ ಅಂಥೇಳಿ. ಸೊ ಇದು 1-2 ಚೀಲ ಆಗ್ಬೋದೇನೋ. ಸೊ ಅಷ್ಟು ಗೋಧಿ ನೋಡ್ರಿ ಎಷ್ಟು ಚಂದ ಇರ್ತದೆ ಇದು ನೋಡಲಿಕ್ಕೆ. ನಂಗೆ ಭಾಳ ಇಷ್ಟ ಹಿಂಗೆ ಮೇಲಿಂದೆಲ್ಲ. ಬಟ್ ಒಣಗಿದ್ಮೇಲೆ ಭಾಳ ಚುಸ್ತದೆ ಇದು. ಸೊ ಇದು ಗೋಧಿ ಇಲ್ಲಿ ಹಾಕಿರೋ ಅಂಥದ್ದು. ಇಷ್ಟು ಈ ಕಡೆದೆಲ್ಲ ಏನು ಕಾಣಿಸ್ತಲ್ಲ, ಈ ಕಡೆ ಗೋಧಿ ಹಾಕ್ಕೊಂಡಾರೆ. ಗೋಧಿ ಜೋಳ ಎಲ್ಲ ಮುಗಿಸ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ನಮ್ಮೂರ ಕಡೆ ನಾವು ಹೊರಟ್ವಿ ನೋಡ್ರಿ. ಮಧ್ಯದಾಗ ತುಂತುರು ಮಳೆ ಬರಕತ್ತಿತ್ತು. ಯಾಕಂದರೆ ಮುಂಜಾನೆ ಹೋಗ್ಬೇಕಾದ್ರೆ ಸ್ವಲ್ಪ ಮೋಡ ಅನ್ನಿಸ್ತಿತ್ತು. ಸ್ವಲ್ಪ ತುಂತುರು ಮಳೆ ಬಂತು. ಅದು ಈ ಜನವರಿನಾಗ ಮಳೆ ಬಂತು ಅಂದರೆ ಗ್ರೇಟಪ್ಪ ಅಂದ್ಕೊಂಡೆ ನಾನು. ಯಾಕೆಂದರೆ ಇನ್ನು ಮುಂದೆ ಬೇಸಿಗೆ ಬರ್ತಾ ಗಾಳಿ ಮಳೆ ಎಲ್ಲ ಹಿಂಗೆ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಹಂಗೆ ತುಂತುರು ಮಳೆ ಬರ್ತಾನೆ ಇತ್ತು. ಸೊ ನಾವು ಮನೆಗೆ ಬಂದು ರೀಚ್ ಆಗೋಕ್ಕೆ ಸುಮಾರು ರಾತ್ರಿ 11 ಗಂಟೆ ಆಯಿತು. ಸೊ ಈ ಒಂದು ಹಬ್ಬದ ದಿನ ನಾವು ಈ ರೀತಿ ಕಳೆದ್ವಿ. ಸೊ ಇದು ನಿಮಗೆ ಇಷ್ಟ ಆಯಿತು ವಿಡಿಯೋ ಅಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಎಲ್ಲಿಂದ ಈ ವಿಡಿಯೋನ ನೋಡ್ತಾಯಿದ್ರಿ, ಯಾವ ಊರಿಂದ ಅಂಥೇಳಿ ಮಾಡೋದನ್ನು ಮರಿಬೇಡ್ರಿ. ಸೊ ಮಳೆಯಲ್ಲಿ ನಮ್ಮ ಜರ್ನಿ ಲಿಂಗ್ಸೂರಿನ ಕಡೆಗೆ, ಲಿಂಗ್ಸೂರಿಗೆ ರೀಚ್ ಆದಮೇಲೆ ನಿಮಗೆ ಮತ್ತಷ್ಟು ವೀಡಿಯೋಸ್ಗಳನ್ನು ಮಾಡಿ ಪೋಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅಪ್ಡೇಟ್ ಸಿಗ್ತಾ ಇರುತ್ತೆ. ಬಾಯ್ ಫ್ರೆಂಡ್ಸ್.